5 ವರ್ಷಗಳ ಹಿಂದೆ ಈ ಕೋಟೆನೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಈ ಗಿಡಗಳು ಇರಲಿಲ್ಲ. ಈ ಮರ ಗಿಡಗಳಿಂದಾಗಿ ಆ ಕೋಟೆ ಕಾಣೋದೇ ನೋಡ್ರಿ, ಕೋಟೆ ಕಾಣೋದೇ ಇಲ್ಲ, ಇಲ್ಲಿ ಕೋಟೆ ಕಾಣೋದೇ ಇಲ್ಲ. ಬರೀ ಗಿಡ ಮರಗಳು ತುಂಬಿದಾವೆ, ಗಿಡ ಮರಗಳು ಬೆಳೀತಾ ಇದಾವೆ. ಬಂದಿರತಕ್ಕಂಥ ಹಣನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅಧಿಕಾರಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು 100 ಕೋಟಿ ಅನುದಾನ ಗೋಲ್ಮಾಲ್ ಮಾಡಿದ್ದಾರೆ. ಎಷ್ಟು ವಿಸ್ತೀರ್ಣ ಇದೆ ಸರ್ ಈ ಒಂದು ಕೋಟೆ? ಸುಮಾರು ಒಂದು 700 ಎಕರೆ ಇದೆ. ಇವರು ಯಾರ್ಯಾರ ಸುಪರ್ದಿಯಲ್ಲಿದೆ? ಒಂದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಸುಪರ್ದಿಯಲ್ಲಿ, ಅರಣ್ಯ ಇಲಾಖೆ ಸುಪರ್ದಿಯಲ್ಲಿ, ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಿದ್ದಾರೆ ಅಂತ ಇದೆ. ಡಿಪಾರ್ಟ್ಮೆಂಟ್ ಬರುತ್ತೆ ಸರ್. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಬರುತ್ತೆ, ಪ್ರವಾಸೋದ್ಯಮ ಇಲಾಖೆ ಒಂದು ಬರುತ್ತೆ, ಜೊತೆಗೆ ಅರಣ್ಯ ಇಲಾಖೆನೂ ಬರುತ್ತೆ. ಮರಗಳು ತೆರವು ಮಾಡ್ಬೇಕಂದ್ರೆ ಯಾರು ಮಾಡ್ಬೇಕಾಗುತ್ತೆ? ಅಟ್ಲೀಸ್ಟ್ ಕೋಟೆ ಕಾಣಂಗಾದ್ರೂ ಮಾಡ್ಬೇಕಲ್ಲ. ಅಟ್ಲೀಸ್ಟ್ ನೀವು ಪುರಾತತ್ವ ಇಲಾಖೆ, ಭಾರತೀಯ ಪುರಾತತ್ವ ಇಲಾಖೆನೇ ಮಾಡಬೇಕಾಗಿತ್ತು. ಹೋರಾಟಗಾರರಾಗಿ ನೀವು ಏನು ಹೋರಾಟ ಮಾಡ್ತಿದ್ರಿ ಅಂತ ಇಷ್ಟು ವರ್ಷಗಳಿಂದ? ನಾವು ಅನೇಕ ಬಾರಿ ಹೋರಾಟ ಮಾಡಿದ್ದೀವಿ. ಕನ್ನಡ ರಕ್ಷಣಾ ವೇದಿಕೆಯಿಂದ ಏನೇ ಹೋರಾಟ ಮಾಡಿದ್ರು ಅಧಿಕಾರಿಗಳು ಮೇಲಾಟ ಅಂತೇಳಿ ನೋಡಕ್ ಬರ್ತಿದ್ದಾರೆ. ಆದ್ರೂ ಯಾರಿಗೂ ಸಮೇತ ಇಲ್ಲಿ ಒಂದು ಶೌಚಾಲಯ ಇಲ್ಲ, ಕುಡಿಯೋ ನೀರಿಲ್ಲ, ಒಂದು ಅವರಿಗೆ